ಹುಬ್ಬಳ್ಳಿಯಲ್ಲಿ ಈಗ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಒಂದು ಜಾಥಾವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಈ RSS ಪಥಸಂಚಲನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಒಂದು ಕಡೆಯಿಂದ ಮಾಡ್ಕೊಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿ ಎರಡನ್ನೂ ಕೂಡ ಬೆಂಬಲಿಸಿ ಈಗ ಒಂದು ಜಾಥಾವನ್ನ ಶುರು ಮಾಡಿದ್ದಾರೆ. ಅರೆಬೆತ್ತಲೆ ಮೆರವಣಿಗೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಸರ್ಕಲ್ ನಲ್ಲಿ ಈ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಒಂದು ಜಾಥಾ, ಅಹಿಂದ ಸಂಘಟನೆಯಿಂದ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಸಂವಿಧಾನ ಬಚಾವೋ RSS ಹಟಾವೋ ಅನ್ನುವಂತಹ ಘೋಷಣೆ ಕೂಗಿ ಇಲ್ಲಿ ಜಾಥಾವನ್ನ ಮಾಡ್ತಾ ಇರೋದು. ಮನುವಾದ, ಮನು ಸಂಸ್ಕೃತಿ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಈ ಜಾಥಾವನ್ನ ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಿರೋದು ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಮನುವಾದ ಹಾಗೂ ಮನುಸ್ಮೃತಿಯನ್ನ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಹಾಗೆ ಭೀಮ್ ಆರ್ಮಿಯನ್ನು ಕೂಡ ಬೆಂಬಲಿಸಿ ಈ ಜಾಥಾವನ್ನ ಮಾಡಲಾಗ್ತಾ ಇದೆ. ಒಬ್ಬ ದಲಿತ ನಾಯಕ ಪ್ರಿಯಾಂಕ ಖರ್ಗೆ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಅಶ್ಲೀಲವಾಗಿ ಅವ್ರನ್ನ ಬೇದು, ಇನ್ನೊಬ್ಬ ದಲಿತ ನಾಯಕನಾದಂತಹ ಸತೀಶ್ ಜಾರಕಿಹೊಳಿ ಅವರ ಮೇಲೆ ರಮೇಶ್ ಕತ್ತಿ ಅವರು ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ RSS ಅನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಈ ದೇಶದಲ್ಲಿ ಇರ್ತಕ್ಕಂಥ ದಲಿತರನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಹಿಂದೂ ವರ್ಗದವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಗೋಮದ್ವೇಷ ಬಿತ್ತುವಂತ RSS ಹಟಾವ್, ಈ ದೇಶದಲ್ಲಿ ಈ ರಾಜ್ಯದಲ್ಲಿ RSS ನಿಷೇಧ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಮನುಸ್ಮೃತಿ ಮತ್ತು ಮನುವಾದವನ್ನ ದಹನ ಮಾಡೋದ್ರ ಜೊತೆಗೆ ಯಾವ್ದು 1927 ಇಸ್ವಿಯಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ. ಹುಬ್ಬಳ್ಳಿಯಲ್ಲಿ ಈಗ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಒಂದು ಜಾಥಾವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಈ RSS ಪಥಸಂಚಲನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಒಂದು ಕಡೆಯಿಂದ ಮಾಡ್ಕೊಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿ ಎರಡನ್ನೂ ಕೂಡ ಬೆಂಬಲಿಸಿ ಈಗ ಒಂದು ಜಾಥಾವನ್ನ ಶುರು ಮಾಡಿದ್ದಾರೆ. ಅರೆಬೆತ್ತಲೆ ಮೆರವಣಿಗೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಸರ್ಕಲ್ ನಲ್ಲಿ ಈ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಒಂದು ಜಾಥಾ, ಅಹಿಂದ ಸಂಘಟನೆಯಿಂದ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಸಂವಿಧಾನ ಬಚಾವೋ RSS ಹಟಾವೋ ಅನ್ನುವಂತಹ ಘೋಷಣೆ ಕೂಗಿ ಇಲ್ಲಿ ಜಾಥಾವನ್ನ ಮಾಡ್ತಾ ಇರೋದು. ಮನುವಾದ, ಮನು ಸಂಸ್ಕೃತಿ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಈ ಜಾಥಾವನ್ನ ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಿರೋದು ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಮನುವಾದ ಹಾಗೂ ಮನುಸ್ಮೃತಿಯನ್ನ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಹಾಗೆ ಭೀಮ್ ಆರ್ಮಿಯನ್ನು ಕೂಡ ಬೆಂಬಲಿಸಿ ಈ ಜಾಥಾವನ್ನ ಮಾಡಲಾಗ್ತಾ ಇದೆ. ಒಬ್ಬ ದಲಿತ ನಾಯಕ ಪ್ರಿಯಾಂಕ ಖರ್ಗೆ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಅಶ್ಲೀಲವಾಗಿ ಅವ್ರನ್ನ ಬೇದು, ಇನ್ನೊಬ್ಬ ದಲಿತ ನಾಯಕನಾದಂತಹ ಸತೀಶ್ ಜಾರಕಿಹೊಳಿ ಅವರ ಮೇಲೆ ರಮೇಶ್ ಕತ್ತಿ ಅವರು ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ RSS ಅನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಹಿಂದೂ ವರ್ಗದವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಗೋಮದ್ವೇಷ ಬಿತ್ತುವಂತ RSS ಹಠಾವ್, ಈ ದೇಶದಲ್ಲಿ ಈ ರಾಜ್ಯದಲ್ಲಿ RSS ನಿಷೇಧ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಮನುಸ್ಮೃತಿ ಮತ್ತು ಮನುವಾದವನ್ನ ದಹನ ಮಾಡೋದ್ರ ಜೊತೆಗೆ ಯಾವ್ದು 1927 ಇಸ್ವಿಯಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಹುಬ್ಬಳ್ಳಿಯಲ್ಲಿ ಈಗ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಒಂದು ಜಾಥಾವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಈ RSS ಪಥಸಂಚಲನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಒಂದು ಕಡೆಯಿಂದ ಮಾಡ್ಕೊಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿ ಎರಡನ್ನೂ ಕೂಡ ಬೆಂಬಲಿಸಿ ಈಗ ಒಂದು ಜಾಥಾವನ್ನ ಶುರು ಮಾಡಿದ್ದಾರೆ. ಅರೆಬೆತ್ತಲೆ ಮೆರವಣಿಗೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಸರ್ಕಲ್ ನಲ್ಲಿ ಈ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಹಾಗೂ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಒಂದು ಜಾಥಾ, ಅಹಿಂದ ಸಂಘಟನೆಯಿಂದ ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಸಂವಿಧಾನ ಬಚಾವೋ RSS ಹಠಾವೋ ಅನ್ನುವಂತ ಘೋಷಣೆ ಕೂಗಿ ಇಲ್ಲಿ ಜಾಥಾವನ್ನ ಮಾಡ್ತಾ ಇರೋದು. ಮನುವಾದ, ಮನು ಸಂಸ್ಕೃತಿ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಈ ಜಾಥಾವನ್ನ ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಿರೋದು ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಮನುವಾದ ಹಾಗೂ ಮನುಸ್ಮೃತಿಯನ್ನ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಹಾಗೆ ಭೀಮ್ ಆರ್ಮಿಯನ್ನು ಕೂಡ ಬೆಂಬಲಿಸಿ ಈ ಜಾಥಾವನ್ನ ಮಾಡಲಾಗ್ತಾ ಇದೆ. ಒಬ್ಬ ದಲಿತ ನಾಯಕ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅಶ್ಲೀಲವಾಗಿ ಅವ್ರನ್ನ ಬೇದು, ಇನ್ನೊಬ್ಬ ದಲಿತ ನಾಯಕನಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ರಮೇಶ್ ಕತ್ತಿ ಅವರು ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ RSS ಅನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಹಿಂದೂ ವರ್ಗದವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಗೋಮದ್ವೇಷ ಬಿತ್ತುವಂತ RSS ಹಠಾವ್, ಈ ದೇಶದಲ್ಲಿ ಈ ರಾಜ್ಯದಲ್ಲಿ RSS ನಿಷೇಧ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಮನುಸ್ಮೃತಿ ಮತ್ತು ಮನುವಾದವನ್ನ ದಹನ ಮಾಡೋದ್ರ ಜೊತೆಗೆ ಯಾವ್ದು 1927 ಇಸ್ವಿಯಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ